ಇನ್ನು ಪಾಕಿಸ್ತಾನದ ರಕ್ಷಣಾ ಕವಚವನ್ನ ಹೊಡೆದಿದೆ ಭಾರತ. 8 ಸೇನಾ ನೆಲೆ ಧ್ವಂಸವಾಗ್ತಾ ಇದ್ದಂತೆ ಪಾಕ್ ವಿಲವಿಲ. ಭಾರತದ ರಣಾರ್ಭಟಕ್ಕೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಭಾರತದ ಜೊತೆಗೆ ಮಾತುಕತೆಗೆ ಪಾಕಿಸ್ತಾನ ಪ್ರಯತ್ನಿಸ್ತಾ ಇದೆ. ಭಾರತದ ಎದುರು ಮಂಡಿಯೂರುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಭಾರತವನ್ನ ಸಂಪರ್ಕಿಸೋದಕ್ಕೆ ಪ್ರಯತ್ನಿಸ್ತಾ ಇದೆ ಪಾಕ್. 2-3 ದಿನಗಳಲ್ಲಿ ಕೈಕಾಲಿಯಾಗಿ ಆರ್ಥಿಕ ಸ್ಥಿತಿ ಅಧೋಗತಿಗೆ ತಲುಪಿ ಸಾಲಕ್ಕಾಗಿ ಕೈ ಚಾಚಿದಾಗಲೇ ಪಾಕಿಸ್ತಾನದ ಪರಿಸ್ಥಿತಿ ಎಂತದ್ದು ಅನ್ನೋದು ಗೊತ್ತಾಗಿತ್ತು. ಇದರ ಮೇಲೆ ಭಾರತ ಕೊಡ್ತಾ ಇರುವಂತ ಒಂದೊಂದೇ ಹೊಡೆತಗಳು. 8 ಸೇನಾ ನೆಲೆ ಧ್ವಂಸವಾಗಿದೆ. ಭಾರತದಿಂದ ಈ ರೀತಿಯಾದಂತ ಒಂದು ಉತ್ತರ ಹೋಗುತ್ತೆ ಅಂತ ಪಾಕಿಸ್ತಾನ ಅಂದುಕೊಂಡೇ ಇರಲಿಲ್ಲ. 50 ವರ್ಷ ಹಿಂದೆ ಇದ್ದಂತ ಭಾರತ ಬೇರೆ, ಈಗ ಇರುವಂತ ಭಾರತ ಬೇರೆ. ದಾಳಿಯಾದ ತಕ್ಷಣ ವಿಶ್ವಸಂಸ್ಥೆ ಮುಂದೋಗಿ ಹೀಗಾಯ್ತಲ್ಲ, ಯಾಕೆ ಹೀಗಾಯ್ತು ಅಂತ ಪ್ರಶ್ನೆ ಮಾಡುವಂತ ಭಾರತ ಈಗ ಇಲ್ಲ. ಏನಾದ್ರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಎಲ್ಲಾ ರೀತಿಯಾಗೂ ನಾವು ಸಿದ್ಧವಾಗಿದ್ದೀವಿ, ಬೇಕಿರುವಂತ ಇಕ್ವಿಪ್ಮೆಂಟ್ಗಳು ನಮ್ಮ ಹತ್ರ ಇದೆ, ಸಮರ್ಥವಾಗಿದ್ದೀವಿ ಅಂತ ಹೇಳಿದ್ರೆ ಸ್ಟೆಪ್ ಬ್ಯಾಕ್ ಯಾಕೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಭಾರತ ಮುನ್ನುಗ್ತಾ ಇರೋದು ಪಾಕ್ ವಿಲವಿಲ ಅನ್ನುವಂತ ಪರಿಸ್ಥಿತಿಗೆ ತಲುಪದ ಹಾಗಾಗಿದೆ. ವಾರ್ ಝೋನ್ ನಿಂದ ಇನ್ನೊಂದಷ್ಟು ಅಪ್ಡೇಟ್ಸ್ ಗಳು ಬರ್ತಾ ಇದೆ. ಅತ್ಯಾಧುನಿಕ ಅಬ್ದಾಲಿ ಮಿಸೈಲ್ ದಾಳಿಯನ್ನ ಮಾಡಿದೆ ಪಾಕ್. ತನ್ನ ಬಳಿ ಇರುವಂತಹ ಅತ್ಯಾಧುನಿಕ ಮಿಸೈಲ್ ಇದು. ಅಬ್ದಾಲಿ ಮಿಸೈಲ್ ಅನ್ನ ಭಾರತೀಯ ಸೇನೆ ಉಡೀಸ್ ಮಾಡಿದೆ. ಸೇನಾ ನೆಲೆ ಲಾಜಿಸ್ಟಿಕ್ ಹಬ್ ಅನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡುವಂತ ಕೆಪಾಸಿಟಿ ಅಬ್ದಾಲಿ ಮಿಸೈಲ್ಗಿದೆ. ಜೈಸಲ್ಮೇರ್ನಲ್ಲಿ ಪಾಕಿಸ್ತಾನದ ಅಬ್ದಾಲಿ ಕ್ಷಿಪಣಿ ಪುಡಿ ಪುಡಿಯಾಗಿದೆ. ಡಿಫೆನ್ಸ್ ಸಿಸ್ಟಮ್ ಸ್ಟ್ರಾಂಗ್ ಇಲ್ಲ ಅಂತಿದ್ರೆ ಈ ಅಬ್ದಾಲಿ ಮಿಸೈಲ್ಗೆ ದೊಡ್ಡ ನಷ್ಟವೇ ಅನುಭವಿಸಬೇಕಾಗಿತ್ತು ಭಾರತ. ಬಹಳ ಪವರ್ಫುಲ್ ಮಿಸೈಲ್ ಅಬ್ದಾಲಿ ಮಿಸೈಲ್. ನ್ಯಾವಿಗೇಷನ್ ಇಂದ ಹಿಡಿದು ಅಪ್ಗ್ರೇಡೇಷನ್ ಆಗಿರೋದು ಎಲ್ಲವೂ ಕೂಡ ಒಂದು ಪ್ರದೇಶವನ್ನ ಧ್ವಂಸ ಮಾಡೋದಕ್ಕೆ ಸಾಕು. ಆದ್ರೆ ಅಂತದ್ದಾಗಿಲ್ಲ. ಭಾರತ ಸಮರ್ಥವಾಗಿ ಉತ್ತರ ಕೊಟ್ಟಿದೆ. ನ್ಯೂಕ್ಲಿಯರ್ ಅಸ್ತ್ರವನ್ನ ಕೂಡ ಸಾಗಿಸಬಲ್ಲಂತ ಶಕ್ತಿ ಹೊಂದಿದೆ ಅಬ್ದಾಲಿ ಮಿಸೈಲ್. ನಿಖರ ಗುರಿಯನ್ನ ತಲುಪಿ ದಾಳಿ ಮಾಡಬಲ್ಲ ಮಿಸೈಲ್ ಇದು. ಭಾರಿ ಸ್ಫೋಟಕಗಳನ್ನ ಹೊತ್ತು ಸಾಗುವಂತ ಕೆಪಾಸಿಟಿ ಕೂಡ ಇದೆ. ಸೇನಾ ನೆಲೆಗಳನ್ನ ಧ್ವಂಸ ಮಾಡಬಲ್ಲಂತ ಶಕ್ತಿ ಕೂಡ ಇದಕ್ಕಿದೆ. ಪ್ರಮುಖ ಸ್ಥಳಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗುತ್ತೆ. ಬಟ್ ಇರುವಂತ ವ್ಯತ್ಯಾಸ ನೋಡಿ, ಪಾಕಿಸ್ತಾನ ತನ್ನಲ್ಲಿರುವಂತಹ ಪ್ರಬಲ ಅಸ್ತ್ರಗಳನ್ನೆಲ್ಲ ಬಳಸ್ತಾ ಇದೆ. ಬಟ್ ಭಾರತದ ಪ್ರಬಲ ಅಸ್ತ್ರಗಳು ಇನ್ನು ಹೊರಗಡೆ ಬಂದೇ ಇಲ್ಲ. ಬ್ರಹ್ಮೋಸ್ ಸೇರಿದಂತೆ ಶಕ್ತಿಶಾಲಿ ಅಸ್ತ್ರಗಳಿದೆ. ಬಟ್ ಅದು ಯಾವುದರ ಪ್ರಯೋಗವನ್ನ ಕೂಡ ಭಾರತ ಮಾಡ್ತಾ ಇಲ್ಲ. ಪಾಕ್ನ ಮೇಲೆ ಮಾಡುವಂತ ಅಗತ್ಯ ಕೂಡ ಇಲ್ಲ. ಪಾಕ್ನ ಅತ್ಯಾಧುನಿಕ ಮಿಸೈಲ್ ಇದೀಗ ಪುಡಿಗಟ್ಟಿರೋದು ಗೊತ್ತಾಗ್ತಾ ಇದೆ. ಅಬ್ದಾಲಿ ಮಿಸೈಲ್ ಭಾರತೀಯ ಸೇನೆಯ ಶಕ್ತಿ ಸಾಮರ್ಥ್ಯಕ್ಕೆ ಇದು ಬಹಳ ದೊಡ್ಡ ಸಾಕ್ಷಿ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಅಬ್ದಾಲಿ ಕ್ಷಿಪಣಿಯನ್ನ ಉಡೀಸ್ ಮಾಡಲಾಗಿದೆ. ಅನಂತರದಲ್ಲಿ ಇಲ್ಲಿ ಯಾವುದೇ ರೀತಿಯಾದಂಥ ಜೀವಹಾನಿ, ಗಾಯಗಳು ಏನೂ ಆಗಿಲ್ಲ. ಅರ್ಲಿ ಡಿಟೆಕ್ಷನ್ ಪವರ್ ನಮ್ಮ ಮಲ್ಟಿಲೇಯರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ. ಜೈಸಲ್ಮೇರನ್ನ ಗುರಿಯಾಗಿಸಿ ಕ್ಷಿಪಣಿ ದಾಳಿಯನ್ನ ಮಾಡುತ್ತೆ. ತನ್ನಲ್ಲಿರುವಂತಹ ಪ್ರಬಲ ಅಸ್ತ್ರಗಳನ್ನೇ ಪ್ರಯೋಗಿಸ್ತಾ ಇದೆ. ಅಬ್ದಾಲಿ ಕ್ಷಿಪಣಿಯನ್ನ ಬಳಸ್ತು. ಆದರೆ ಇದರಿಂದ ಯಾವ ಜೀವಹಾನಿಯೂ ಆಗಿಲ್ಲ, ಯಾವುದೇ ಲಾಸಸ್ಗಳಾಗಿಲ್ಲ. ಸಮರ್ಥವಾಗಿ ಹೊಡೆದುರುಳಿಸಲಾಗಿದೆ. ನೀವೀಗ ಗಮನಿಸ್ತಾ ಇರೋದು ಪಾಕ್ನ ಅಬ್ದಾಲಿ ಮಿಸೈಲ್ನ ಡೆಬ್ರಿ ಫ್ಲೋರ್ನಲ್ಲಿ ಬಿದ್ದಿದೆ.